ಮಾನ್ವಿಗೆ ಸಮಾವೇಶಕ್ಕೆ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ಚಾಮರಾಜ ಮಾಲಿಪಾಟೀಲ್ ಅವರ ನಿಯೋಗವು ಮಾನ್ವಿಯ ಪ್ರವಾಸ ಮಂದಿರದಲ್ಲಿ ಭೇಟಿಯಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಯ ಮೇಲೆ ನಡೆಯುವ ಅಕ್ರಮ ನೀರಾವರಿಯನ್ನು ತಡೆಯಬೇಕು, ಅದೇ ರೀತಿ ನೀರಾವರಿ ಇಲಾಖೆ ಸಿಬ್ಬಂದಿ ಕೊರತೆಯನ್ನು ನೀಗಿಸಬೇಕು, ಮೈಲ್ 69ರ ಗೇಜ್ ನಿರ್ವಹಣೆ ಸರಿದೂಗಿಸಬೇಕು, ಅದೇ ರೀತಿ ನಾರಾಯಣಪುರ ಬಲದಂಡೆ ನಾಲೆಯ ವ್ಯಾಪ್ತಿಯಲ್ಲಿ ಬರುವ 18 ಉಪ ಕಾಲುವೆಗಳ ಆಧುನೀಕರಣ, ಕಳಪೆ ಕಾಮಗಾರಿ ಮತ್ತು ನಾರಾಯಣಪುರ ಎಡದಂಡೆ ನಾಲೆಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಎಲ್ಲ ಸಿಲ್ಟಪ್ ಆಗಿದೆ, ಜಂಗಲ್ ಆಗಿದೆ. ನಾವು ಬಹಳ ದಿವಸದಿಂದ ಪ್ರಯತ್ನ ಮಾಡ್ತೀವಿ. ಇಂಜಿನಿಯರ್ಗಳು ಕೇಳಿದ್ರೆ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಅವು ನೀರು ಬಿಟ್ಟರು ಕೊನೆ ಭಾಗಕ್ಕೆ ನೀರೇ ತಲುಪ್ತಾ ಇಲ್ಲ. ಅದು ಒಂದು ಸಿಬ್ಬಂದಿಗಳಂತೂ ಇಲ್ಲ. ಸಿಬ್ಬಂದಿದು ಬಹಳ ತೊಂದರೆ ಅದ. ನಮ್ಮ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ಒಂದು 150 ಜನ ಇಂಜಿನಿಯರ್ಗಳು ಇಲ್ಲ. NRBCಯಲ್ಲಿ ಅಷ್ಟೇ, ಅಲ್ಲಿ ಒಂದು 150 ಜನ ಇಲ್ಲ. ಬಹಳ ತೊಂದರೆ ಆಗಿದೆ. ಆಮೇಲೆ ಯೋಜನೆಗಳು ಸರ್, ಒಂದು ನಿಮಗೆ ಹೇಳ್ತೀನಿ, ವಿಜಯನಗರ ಕಾಲುವೆಗೆ ವಿಜಯನಗರ ಅರಸರು ಏನಂತಂದ್ರೆ ಮಾಡಿದಂತ ಕೆನಾಲ್ಗಳು ಆಧುನೀಕರಣಕ್ಕಾಗಿ 432 ಕೋಟಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಸಾಲ ತಗೊಂಡು ಬಿಜೆಪಿ ಸರ್ಕಾರ. ಈ 432 ಕೋಟಿ ತಗೊಂಡು ಅರ್ಧಂಬರ್ಧ ಏನು 1 ಎಕರೆಗೆ ರೈತರಿಗೆ ನೀರಿಲ್ಲ, ಕೆಲವು ಕಡೆಗೆ ಕೆಲಸ ಮಾಡ್ಲಾರ್ದ ಬಿಲ್ ಎತ್ತಾರೆ, ಏನೆಲ್ಲ ಮಾಡಿಬಿಟ್ರ. ಅದ್ರಾಗ MD ಅವರಿಗೆ ನಾನು ಈ ಬಗ್ಗೆ DK ಶಿವಕುಮಾರ್ ಅವರಿಗೆ ಪತ್ರ ಕೊಟ್ಟಿವಿ, ತಮಗೂ ಕೊಟ್ಟಿವಿ. ಅದು ಏನು ಎನ್ಕ್ವೈರಿ ಆಗಿಲ್ಲ. ಆಮೇಲೆ ಲೋಕಾಯುಕ್ತದವ್ರಿಗೆ ಕೊಟ್ಟಿವಿ, ವಿಚಕ್ಷಣದ ಕೊಟ್ಟಿವಿ, ಯಾರು ಏನು ಮಾಡ್ತಾ ಇಲ್ಲ. ನಾನು ತಮಗೊಂದ್ಸಲ ನೀರಾವರಿ ಸಲಹಾ ಸಮಿತಿ ಕೂಡ ಎಲ್ಲಾ ಶಾಸಕರು ಮಂತ್ರಿಗಳು ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಚಾಮರಾಜ ಮಾಲಿಪಾಟೀಲ್, ಬಸನಗೌಡ ಬಲ್ಲಟಗಿ, ಸುಗೂರಯ್ಯ RS ಮಠ, ಪ್ರಭಾಕರ್ ಪಾಟೀಲ್, ಎಂಕಪ್ಪ ಕಾರಬಾರಿ, ಲಿಂಗಾರೆಡ್ಡಿ ಪಾಟೀಲ್, ಬೂದಯ್ಯ ಸ್ವಾಮಿ, ಮಲ್ಲಣ್ಣ, ಹಾಜಿ ಮಸ್ತಾನ್ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು.